ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಮಾಹಿತಿ ಬಂದ್ಬಿಟ್ಟು, ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ವೆಹಿಕಲ್ಸ್ಗಳನ್ನ ಯೂಸ್ ಮಾಡ್ತೀರಾ. ಪ್ರತಿದಿನ ದೈನಂದಿನ ಜೀವನದಲ್ಲಿ ನಾವು ಬೈಕು ಅಥವಾ ಕಾರು ಅಥವಾ ಎನಿ ವೆಹಿಕಲ್ಸ್ ಇಲ್ದೇ ನಾವು ಅಡ್ಜಸ್ಟ್ ಇರೋದಕ್ಕೆ ಆಗೋದೇ ಇಲ್ಲ ಅನ್ನೋ ರೀತಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಫ್ರೆಂಡ್ಸ್, ಎಲ್ಲರೂ ಒಂದು ಅಂಗಡಿ ತಕ್ಕ ಹೋಗ್ತೀನಿ ಅಂದರೂ ಕೂಡ ನಿಮಗೆ ಸೈಕಲ್ ಅಥವಾ ಬೈಕ್ ಬೇಕಾಗುತ್ತೆ, ಕಾರ್ ಬೇಕಾಗುತ್ತೆ. ನಿಮ್ಮ ಒಂದು ಪ್ರತಿದಿನದ ಒಂದು ದಿನನಿತ್ಯ ಕಾರ್ಯಕ್ಕೆ ನೀವು ಬೈಕಿಗೆ ಅಳವಡಿಕೆ ಆಗಿಬಿಟ್ಟಿದ್ದೀರಾ. ಆದರೆ ನೀವು ಓಡಿಸೋ ಬೈಕಿಗೆ ನೀವು ಸೇಫ್ಟಿನೇ ಇಲ್ಲ ಅಂತಂದರೆ ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು ನೀವೇ ಯೋಚನೆ ಮಾಡಿ. ಹೋಗ್ಬೇಕಾದ್ರೆ ಎಲ್ಲರೂ ಆಕ್ಸಿಡೆಂಟ್ ಆಗೋಯ್ತು, ಓಕೆನಾ, ಅಥವಾ ಇನ್ನೊಂದೇನಾದ್ರು ಹಾಗೆ ನೀವೇ ಸಹ ಬಿದ್ದುಬಿಟ್ರಿ, ನೀವೇ ಹೋಗಿ ಸಹ ಗುದ್ದುಬಿಟ್ರಿ. ಆ ಟೈಮ್ನಲ್ಲಿ ನಿಮಗೆ HSRP ನಂಬರ್ ಪ್ಲೇಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, HSRP ನಂಬರ್ ಪ್ಲೇಟ್ ಇಲ್ಲ ಅಂತಂದರೆ ನಿಮಗೆ ದಂಡ ಸಹ ಹಾಕ್ಬೋದು. ಟ್ರಾಫಿಕ್ ಸಿಗ್ನಲಲ್ಲೆಲ್ಲರೂ ನಿಮಗೆ ನೋಟಿಸ್ ಸಹ ಬರ್ಬೋದು. ಇವಾಗಂತೂ ಸಿಗ್ನಲಲ್ಲೆಲ್ಲರೂ ನೀವು ಇತ್ತು ಅಂತಂದರೆ, ಬಿಲ್ತು ಅಂತಂದರೆ ಅಲ್ಲಿ ನಿಮಗೆ ಆಲ್ರೆಡಿ ನಿಮಗೆ ಫೈನ್ ರಿಜಿಸ್ಟರ್ ಆಗಿರುತ್ತೆ. ನಿಮಗೆ ಚಾನಲಲ್ಲಿ ಹೋಗ್ಬಿಟ್ಟು ಆ ಒಂದು ಲಿಂಕಿನ ಮುಖಾಂತರ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಕರ್ನಾಟಕ ಒಂದು ಸೆಂಟರ್ಗಳಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ. ಮೊಬೈಲಲ್ಲಿ ಅದು ಲಿಂಕು ಸಪೋರ್ಟ್ ಆಗ್ತಿಲ್ಲ, ಅದರಿಂದಾಗಿ ಹೋಗಿ ನೀವು ಚೆಕ್ ಮಾಡಿಸ್ತು ಅಂದರೆ ಫೈನ್ ನೀವು ಕಟ್ಬೋದು. ನಿಮ್ಮ ಮೊಬೈಲ್ಗೂ ಕೂಡ ಮೆಸೇಜ್ ಬಂದಿರುತ್ತೆ, ಟೆಕ್ಸ್ಟ್ ಮೆಸೇಜ್ಗೆ. ಹಾಗಾಗಿ ನೀವು ಈ ರೀತಿಯಾಗಿ ಚೆಕ್ ಕೂಡ ಮಾಡ್ಕೋಬೋದು. ಇದೊಂದು ಮಾಹಿತಿ ನಿಮಗೆ ತಿಳಿಸಿರ್ತೀನಿ. ಅದಾದ ನಂತರ ನಿಮಗೆ HSRP ನಂಬರ್ ಪ್ಲೇಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಹೆವಿ ಸೆಕ್ಯೂರಿಟಿ ಪ್ಲೇಟ್ ಅಂತ. ಓಕೆನಾ, ಈ HSRP ನಂಬರ್ ಪ್ಲೇಟ್ನ ಉದ್ದೇಶ ಏನು ಅಂತ ನಿಮಗೆ ಆಲ್ರೆಡಿ ವಿಡಿಯೋನ ಮಾಡಿರ್ತೀನಿ. ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇದೆ. ಅಂದರೆ ನನ್ನ ಟೆಕ್ನಿಕಲ್ ಲೋಕಿ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಇರುತ್ತೆ, ಹೋಗಿ ನೀವು ನೋಡ್ಕೊಳ್ಬೋದು. ಫ್ರೆಂಡ್ಸ್, ಇದರಲ್ಲೂ ಕೂಡ ಸಿಂಪಲ್ ಆಗಿ ತಿಳಿಸ್ತೀನಿ. ಫ್ರೆಂಡ್ಸ್, ನಿಮ್ಮ ಒಂದು ಗಾಡಿ ಕಳ್ತನದ ಅಥವಾ ಬೇರೆ ಎಲ್ಲರೂ ಸಿಕ್ಕಿ ಯೂಸ್ ಮಾಡ್ತಾ ಇರುವಂಥದ್ದು ಅನ್ನೋದಕ್ಕೆ ಒಂದು ಮಾದರಿ. ಓಕೆನಾ, ಈ ರೀತಿ ಕಳ್ತನದ ಗಾಡಿ ಎಲ್ಲ ಇರುತ್ತಲ್ಲ, ಅದಕ್ಕಾಗಿ ಒಂದು ಸೆಕ್ಯೂರಿಟಿಗಾಗಿ ಈ ಒಂದು HSRP ನಂಬರ್ ಪ್ಲೇಟ್ನ ಹಾಕ್ಸ್ಬೇಕಾಗುತ್ತೆ. ಓಕೆನಾ, ನೀವು HSRP ನಂಬರ್ ಪ್ಲೇಟ್ನ ಹಾಕ್ಸ್ಬೇಕು ಅಂತಂದರೆ ನೀವು ಕರ್ನಾಟಕ ಒಂದು ಸೆಂಟ್ರಲ್ಗೆ ಹೋಗಿ ಹಾಕೋಬೇಕಾಗುತ್ತೆ. ನಿಮ್ಮ ಮೊಬೈಲಲ್ಲೂ ಕೂಡ ಹಾಕೋಬೋದು, ಬಟ್ ಪ್ರೊಸೆಸ್ ಗೊತ್ತಿದ್ರೆ ಮಾತ್ರ ಹಾಕೊಳ್ಳಿ. ಸ್ಟೆಪ್ ಗೊತ್ತಿದ್ರೆ ಎಲ್ಲರೂ ಹಾಕೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ತುಂಬ ಟೆಕ್ನಿಕಲ್ ಇಶ್ಯೂ ಕಾರಣದಿಂದಾಗಿ ಮತ್ತೆ ಈ ಒಂದು HSRP ನಂಬರ್ ಪ್ಲೇಟ್ನ ಒಂದು ಅವಧಿನ ವಿಸ್ತರಿಸಲಾಗಿದೆ. ಡಿಸೆಂಬರ್ ಎಂಡಿಂಗ್ ತನಕ, ಡಿಸೆಂಬರ್ 31ನೇ ತಾರೀಕಂಟನೂ ಕೂಡ ಈ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿದೆ. ಓಕೆನಾ, ಇವಾಗ ಎಲ್ಲರೂ ಕೂಡ HSRP ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಬೋದು. ಓಕೆನಾ, ಇನ್ನೂ ಯಾರ್ಯಾರು ಕೂಡ ಹಾಕ್ಸಿಲ್ಲ ಹೋಗಿ ಹಾಕ್ಸ್ಕೊಳ್ಳಿ. ಓಕೆನಾ, ನೀವು ದಯವಿಟ್ಟು ಅದಕ್ಕೇನೊಂದು 500 ಪ್ಲಸ್ ಒಂದು 60 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 560 ಫೀಸ್ ನಿಮಗೆ 500 ರೂಪಾಯಿ ಆಗ್ಬೋದು. ನಿಮಗೆ ಸರ್ವಿಸ್ ಚಾರ್ಜ್ ಅಂದ್ಬಿಟ್ಟು 60 ರೂಪಾಯಿ ಇಸ್ಕೊಳ್ತಾರೆ. ಈ 560 ರೂಪಾಯಿಲೆಲ್ಲ ವ್ಯವಹಾರ ಮುಗ್ದೋಗುತ್ತೆ. ಓಕೆನಾ, ಇನ್ಯಾವುದೇ ಕಾರಣಕ್ಕೂ ಕೂಡ ದುಡ್ಡು ಕೊಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಇರುವಂತಹ ಶೋರೂಮ್ಗಳಲ್ಲೇ HSRP ನಂಬರ್ ಪ್ಲೇಟ್ ಬುಕ್ ಆಗಿರುತ್ತೆ, ಅಲ್ಲಿ ಹೋಗಿ ನೀವು ಫ್ರೀಯಾಗಿ ಹಾಕಿಸ್ಕೊಳ್ಬೋದು. ಓಕೆನಾ, ಇಷ್ಟು ಮಾಹಿತಿ ಇದಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಮಾಹಿತಿ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ ಅಪ್ಡೇಟ್ಸ್ಗಳಿಗಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆನಾ, ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್. ಯೂಸ್ಫುಲ್ ಆಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬರೋ ಗಂಟ ಕಾದು ಆ ವಿಡಿಯೋದಲ್ಲಿ ನೀವು ಏನಂತ ಹೊಸ್ತಾಗಿ ತಿಳ್ಕೊಂಡಿದ್ರೆ ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.